ಜನವರಿ 19ನೆಯ ತಾರೀಕಿನಿಂದ ಮಾಘಮಾಸ ಆರಂಭವಾಗಲಿದೆ. ಫೆಬ್ರವರಿ 17ನೆಯ ತಾರೀಕಿನವರೆಗೆ ಮಾಘಮಾಸ ಇರುತ್ತದೆ. ಈ ಮಾಸದಲ್ಲಿ ಬರುವಂತಹ ವಿಶೇಷ ದಿನಗಳು ಯಾವುವು? ಗುಪ್ತ ನವರಾತ್ರಿಯ ದಿನ ಪಾಲಿಸಬೇಕಾದ ನಿಯಮಗಳು ಏನು? ಈ ಮಾಸದಲ್ಲಿ ಸ್ನಾನ ಹೇಗೆ ಮಾಡಬೇಕು? ಸ್ನಾನ ಮಾಡುವಾಗ ಯಾವ ಶ್ಲೋಕ ಹೇಳಿದರೆ ನೀರಿನ ಮೂಲಕ ವಿಷ್ಣು ದೇವರು ಅನುಗ್ರಹಿಸುತ್ತಾನೆ, ಜನ್ಮ ಜನ್ಮಗಳ ಪಾಪಗಳು ಕಳೆದು ಜೀವನದಲ್ಲಿ ಏಳಿಗೆ ಕಾಣಬಹುದೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಮಾಘ ಮಾಸದಲ್ಲಿ ಸ್ನಾನವೇ ಪ್ರಧಾನವಾದದ್ದು. ಈ ಮಾಸದಲ್ಲಿ ನದಿ ತೀರದಲ್ಲಿ, ಸಮುದ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ, ಪ್ರಯಾಗದಲ್ಲಿ ಮಾಡುವ ಸ್ನಾನಗಳು ಕೋಟಿ ಪುಣ್ಯಗಳನ್ನು ತಂದುಕೊಡುತ್ತದೆ. ಮಾಘ ಸ್ನಾನದ ಫಲದಿಂದಲೇ ಮಾರ್ಕಂಡೇಯರು ಜನಿಸಿದರೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ಹುಲಿ ಮುಖ ಹೊಂದಿದಂತಹ ಗಂಧರ್ವನು ಕೂಡ ಮಾಘ ಸ್ನಾನವನ್ನು ಆಚರಿಸಿ ಸುಂದರಮಯ ರೂಪವನ್ನು ಹೊಂದುತ್ತಾನೆ. ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳನ್ನು ಮಾಘ ಸ್ನಾನವು ಪರಿಹರಿಸುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಈ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಲೇಬೇಕು. ನದಿಗಳಲ್ಲಿ, ಸಮುದ್ರಗಳಲ್ಲಿ, ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಬೇಕು. ನದಿ ಸಮುದ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದವರು ಮನೆಯಲ್ಲಿಯೇ ಈ ವಿಧಿ ವಿಧಾನದಿಂದ ಸ್ನಾನ ಮಾಡಬೇಕು. ಇದರಿಂದಲೂ ಮಾಘ ಸ್ನಾನದ ಫಲ ಪ್ರಾಪ್ತಿಯಾಗುತ್ತೆ. ಈ ಮಾಘ ಮಾಸದಲ್ಲಿ ಮನೆಯಲ್ಲಿಯೇ ಸ್ನಾನ ಮಾಡುವವರು ತಣ್ಣೀರು ಅಥವಾ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಬೇಕು. ಸ್ನಾನದ ನೀರಿಗೆ ಗಂಗಾಜಲ ಅಥವಾ ತುಳಸಿಯ ದಳಗಳನ್ನು ಬೆರೆಸಿ ಸ್ನಾನ ಮಾಡಬೇಕು. ದರ್ಬೆ, ಹಸುವಿನ ಗಂಜಲ, ಚಿಟಿಕೆ ಅರಿಶಿಣವನ್ನು ಬೆರೆಸಿ ಸ್ನಾನ ಮಾಡಬಹುದು. ಸ್ನಾನ ಮಾಡಬೇಕಾದ್ರೆ ಪ್ರಯಾಗ 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 ಎಂದು 3 ಬಾರಿ ಹೇಳಿಕೊಳ್ಬೇಕು. ಇದರಿಂದ ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದ ಪುಣ್ಯ, ತ್ರಿವೇಣಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತೆ. ನಿಮಗೆ ತಿಳಿದಿರುವ ಪುಣ್ಯ ನದಿಗಳ ಹೆಸರನ್ನ ಸ್ನಾನ ಮಾಡುವಾಗ ಸ್ಮರಿಸಿಕೊಳ್ಳಬೇಕು. ಪುರಾಣಗಳ ಪ್ರಕಾರ ಮಾಘ ಮಾಸದಲ್ಲಿ ವಿಷ್ಣು ದೇವರು ಜಲದಲ್ಲಿ ಅಂದರೆ ನೀರಿನಲ್ಲಿ ನೆಲೆಸಿರುತ್ತಾನಂತೆ. ಆದ್ದರಿಂದ ಮಾಘ ಸ್ನಾನ ಮಾಡುವಾಗ ಈ ಒಂದು ಶ್ಲೋಕವನ್ನು ಹೇಳಿದರೆ ಸಮಸ್ತ ಪಾಪಗಳು ನಶಿಸಿ ಜೀವನದಲ್ಲಿ ಉತ್ತಮೋತ್ತಮ ಫಲಗಳು ಲಭಿಸುತ್ತದೆ. ಮೊದಲು ಈ ಒಂದು ಶ್ಲೋಕವನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಶ್ಲೋಕ ಈ ವಿಧವಾಗಿದೆ: ದುಃಖ ದಾರಿದ್ರ್ಯ ನಾಶಾಯ ಶ್ರೀ ವಿಷ್ಣು ಸ್ತೋಷಣಾಯ ಚ ಪ್ರಾತಃ ಸ್ನಾನಂ ಕರೋ ಮಧ್ಯ ಮಾಗೆ ಪಾಪ ವಿನಾಶನಂ. ಈ ಶ್ಲೋಕ ಕಷ್ಟವಾದರೆ ಮಾಧವ 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 ಎಂದು ಸ್ಮರಿಸುತ್ತಾ ಸ್ನಾನವನ್ನ ಮಾಡಿಕೊಳ್ಳಬಹುದು. ಯಾರು ಅರುಣೋದಯ ಸಮಯದಲ್ಲಿ ಮಾಘ ಸ್ನಾನದಲ್ಲಿ ಸ್ನಾನವನ್ನ ಮಾಡ್ತಾರೋ ಅವರ ಸಮಸ್ತ ಪಾಪಗಳನ್ನು ನೀರಿನ ಅಭಿಮಾನಿ ದೇವತೆಗಳು ದೂರ ಮಾಡುತ್ತಾರಂತೆ. ಮಾಘ ಸ್ನಾನವನ್ನು ಬೆಳಿಗ್ಗೆ 4 ಗಂಟೆಯ ನಂತರ ಹಾಗೂ 5 ಗಂಟೆಯ 45 ನಿಮಿಷದ ಒಳಗಾಗಿ ಮಾಡಿಕೊಳ್ಳಬೇಕು. ಮಾಘ ಸ್ನಾನವನ್ನು ಮಾಡಿದವನ ಪಾಪಗಳನ್ನು ಚಿತ್ರಗುಪ್ತನು ತನ್ನ ಪುಸ್ತಕದಲ್ಲಿ ದಾಖಲಾಗಿರುವ ಪಾಪಗಳನ್ನು ಅಳಿಸಿ ಹಾಕುತ್ತಾನೆ. ಇದು ಯಮನ ಆಜ್ಞೆಯಾಗಿದೆ ಎಂದು ಉಲ್ಲೇಖವಿದೆ. ಮಾಘ ಮಾಸದಲ್ಲಿ ನೆಲ್ಲಿಕಾಯಿ, ಬಿಳಿ ಕಲ್ಲು ಸಕ್ಕರೆ ಎಷ್ಟು ದಾನ ಮಾಡ್ತಿರೋ ಅಷ್ಟೇ ಶ್ರೇಯಸ್ಕರ. ಹಾಗೆಯೇ ಪದ್ಮ ಪುರಾಣದ ಉತ್ತರಾಖಂಡದ 124ನೇ ಅಧ್ಯಾಯದಲ್ಲಿ ಪ್ರಧಾನವಾಗಿ ಮಾಘ ಮಾಸದಲ್ಲಿ 5 ದಾನಗಳನ್ನು ನೀಡಬೇಕೆಂದು ತಿಳಿಸಲಾಗಿದೆ. ಇದರಿಂದ ಅದ್ಭುತ ಫಲಗಳು ಸಿಗುತ್ತವೆ. ಈ 5 ದಾನಗಳಲ್ಲಿ ಮೊಟ್ಟ ಮೊದಲ ದಾನ ಅನ್ನದಾನ. ಈ ಮಾಸದಲ್ಲಿ ಅನ್ನದಾನ ಮಾಡಿದರೆ ಜನ್ಮ ಜನ್ಮಗಳ ಪಾಪಗಳು ಕಳೆದು ಹೋಗುತ್ತೆ. ಎರಡನೆಯದು ವಸ್ತ್ರದಾನ. ಮಾಘ ಮಾಸದಲ್ಲಿ ವಸ್ತ್ರದಾನ ನೀಡಿದರೆ ದಾರಿದ್ರ್ಯ ತೊಲಗುತ್ತದೆ, ಹಣಕಾಸಿನ ವಿಚಾರದಲ್ಲಿ ಏಳಿಗೆಯಾಗುತ್ತದೆ. ಮೂರನೆಯದು ತಿಲದಾನ. ಎಲ್ಲ ದಾನಗಳಿಗಂತಲೂ ಮಾಘ ಮಾಸದಲ್ಲಿ ಮಾಡುವ ತಿಲದಾನ ಅಂದರೆ ಎಳ್ಳಿನ ದಾನ ಶ್ರೇಷ್ಠವಾದದ್ದು. ಮಾಘ ಮಾಸದಲ್ಲಿ ಒಂದು ಮುಷ್ಟಿಯಷ್ಟು ಎಳ್ಳಿನ ದಾನ ನೀಡಿದರೆ ನಿಮ್ಮ ಮುಷ್ಟಿಯಲ್ಲಿ ಇದ್ದಂತಹ ಪ್ರತಿ ಎಳ್ಳಿನ ಕಾಳು ಎಷ್ಟು ಇರುತ್ತದೋ ಅಷ್ಟು ವರ್ಷಗಳ ಕಾಲ ನಿಮಗೆ ಸತ್ತ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ಪದ್ಮಪುರಾಣದ 124ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕದ ಮೂಲಕ ಉಲ್ಲೇಖಿಸಲಾಗಿದೆ. ಮಾಘ ಮಾಸದಲ್ಲಿ ಮಾಡಬೇಕಾದ 4ನೆಯ ದಾನ ಗೋದಾನ. ಈಗಿನ ಕಾಲದಲ್ಲಿ ಗೋದಾನ ಮಾಡುವುದು ಅಷ್ಟು ಸುಲಭದ ಮಾತಲ್ಲ. ಆದ್ದರಿಂದ ಮಣ್ಣಿನ ಗೋವಿನ ಬೊಂಬೆಯನ್ನು, ಪಂಚಲೋಹದ ಬೊಂಬೆಯನ್ನು, ಬೆಳ್ಳಿಯ ಗೋಮಾತೆಯ ಬೊಂಬೆಯನ್ನು, ತಾಮ್ರದ ಗೋವಿನ ಬೊಂಬೆಯನ್ನು ದಾನವಾಗಿ ನೀಡಬಹುದು. ಬೆಲ್ಲದ ಅಚ್ಚಿನಿಂದ ಗೋಮಾತೆಯನ್ನು ಮಾಡಿ ದಾನವಾಗಿ ನೀಡಬಹುದು. ಮಾಘ ಮಾಸದಲ್ಲಿ ಮಾಡಬೇಕಾದ 5ನೆಯ ದಾನ ಮಂಚದ ದಾನ. ಈ ದಾನವನ್ನು ಏಕೆ ಮಾಡಬೇಕು ಅಂತ ತಿಳಿಯುವುದಾದರೆ ಈ ದಾನದಿಂದ ದಾಂಪತ್ಯ ವಿಯೋಗ ಇರುವುದಿಲ್ಲ.
ಅಂದರೆ ವಯಸ್ಸಾದ ಮೇಲೆ ಪತಿ ಸತ್ತು ಎಷ್ಟೋ ವರ್ಷಗಳಾದ ನಂತರ ಪತ್ನಿಯ ಸಾವಾಗುತ್ತೆ ಅಥವಾ ಪತ್ನಿ ಸತ್ತು ಎಷ್ಟೋ ವರ್ಷಗಳಾದ ನಂತರ ಪತಿಯ ಸಾವಾಗುತ್ತದೆ. ಈ ರೀತಿ ವಯಸ್ಸಾದ ಮೇಲೆ ಒಂಟಿಯಾಗಿ ಬದುಕುವುದು ತುಂಬಾ ಕಷ್ಟಕರ. ಹೀಗೆ ಆಗದೆ ತುಂಬಾ ವಯಸ್ಸಾದ ಮೇಲೆ ಪತಿ ಪತ್ನಿ ಇಬ್ಬರು ಒಂದೇ ಬಾರಿ ಶರೀರವನ್ನು ಬಿಟ್ಟರೆ ಅವರಿಬ್ಬರ ನಡುವೆ ದಾಂಪತ್ಯ ವಿಯೋಗ ಇರುವುದಿಲ್ಲ. ಹೀಗೆ ದಾಂಪತ್ಯ ವಿಯೋಗ ಬರಬಾರದು ಎಂದರೆ ಮಾಘ ಮಾಸದಲ್ಲಿ ಮಂಚದ ದಾನವನ್ನು ಯಾರಿಗಾದರೂ ನೀಡಬೇಕು. ಹಾಗೆಯೇ ಜನವರಿ 19ನೆಯ ತಾರೀಕಿನಿಂದ ಗುಪ್ತ ನವರಾತ್ರಿ ಅಂದರೆ ಶ್ಯಾಮಲ ನವರಾತ್ರಿ ಆರಂಭವಾಗುತ್ತದೆ. ಯಾರಾದರೂ ಸರಿ ಈ ಗುಪ್ತ ನವರಾತ್ರಿಯ ದಿನಗಳಲ್ಲಿ ಮನೆಯಲ್ಲಿ ಲಲಿತಾ ತ್ರಿಪುರ ಸುಂದರಿ ಅಮ್ಮನವರ ಪೂಜೆಯನ್ನು ಮಾಡಿದರೆ ಮನಸ್ಸಿನ ಸಂಕಲ್ಪಗಳು ಅತಿ ಬೇಗನೆ ನೆರವೇರುತ್ತವೆ. ವಶೀಕರಣದ ಶಕ್ತಿ ವೃದ್ಧಿಯಾಗುತ್ತದೆ. ಅಂದರೆ ಯಾರಾದರೂ ನಿಮ್ಮ ಮಾತನ್ನ ಕೇಳಬೇಕಂದ್ರೆ, ನಿಮ್ಮ ಮಾತಿಗೆ ತೂಕ ಬರಬೇಕೆಂದರೆ ಸರ್ವಜನ ವಶೀಕರಣ, ಸರ್ವ ಕಾರ್ಯಸಿದ್ಧಿಗಳು ಗುಪ್ತ ನವರಾತ್ರಿಯ ಪೂಜೆಯಿಂದ ಸಿಗುತ್ತದೆ. ಮನೆಯಲ್ಲಿ ಶ್ರೀಚಕ್ರವಿದ್ದರೆ, ಲಲಿತಾದೇವಿಯ ಫೋಟೋ ಇದ್ದರೆ ಕೆಂಪು ಬಣ್ಣದ ಪುಷ್ಪಗಳಿಂದ ಪೂಜಿಸುತ್ತಾ ಓಂ ಶ್ಯಾಮಲಾದೇವಿ ನಮೋ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ನಮಸ್ಕಾರ ಮಾಡಿಕೊಳ್ಳಬೇಕು. ಪುಳಿಯೋಗರೆ, ನಿಂಬೆಹಣ್ಣಿನ ಚಿತ್ರಾನ್ನ, ಸಕ್ಕರೆ ಪೊಂಗಲ್, ಬೆಲ್ಲದನವನ್ನು ಗುಪ್ತ ನವರಾತ್ರಿಗಳಂದು ದೇವಿಗೆ ನೈವೇದ್ಯವಾಗಿಟ್ಟು ಪ್ರಸಾದವಾಗಿ ಸ್ವೀಕರಿಸಬೇಕು. ಹೀಗೆ ಮಾಡಿದರೆ ಶ್ಯಾಮಲಾದೇವಿಯ ಅನುಗ್ರಹ ಸಿಗುತ್ತದೆ. ಲಲಿತಾದೇವಿಯು ಬಂಡಾಸುರ ಎಂಬ ರಾಕ್ಷಸನನ್ನು ಕೊಲ್ಲುವಾಗ ಲಲಿತಾ ಅಮ್ಮನವರಿಗೆ ಮಂತ್ರಿಯಾಗಿದ್ದ ದೇವಿಯೇ ಈ ಶ್ಯಾಮಲಾದೇವಿ. ಲಲಿತಾ ಸಹಸ್ರನಾಮದಲ್ಲಿಯೂ ಶ್ಯಾಮಲಾದೇವಿಯ ಬಗ್ಗೆ ಒಂದು ನಾಮವಿದೆ. ಹೀಗೆ ಲಲಿತಾದೇವಿಯ ಸಮೇತ ಶ್ಯಾಮಲಾದೇವಿಯನ್ನು ಗುಪ್ತ ನವರಾತ್ರಿ ಎಂದು ಪೂಜಿಸಿದರೆ ಜನಾಕರ್ಷಣೆ, ಧನಾಕರ್ಷಣೆ, ಉದ್ಯೋಗದಲ್ಲಿ ಬಡ್ತಿ, ನೆನಪಿನ ಶಕ್ತಿ ವೃದ್ಧಿಯಾಗುತ್ತೆ. ಮೂರ್ಖನು ಕೂಡ ಮೇಧಾವಿಯಾಗುತ್ತಾನೆ. ವಿದ್ಯಾರ್ಥಿಗಳು ಅಖಂಡ ವಿಜಯವನ್ನು ಪರೀಕ್ಷೆಯಲ್ಲಿ ಸಾಧಿಸಬಹುದು. ಈ ಗುಪ್ತ ನವರಾತ್ರಿ ಎಂದು ಈ ವಿಧವಾದ ಫಲಗಳನ್ನು ನೀವು ಕಾಣಬಹುದು. ಶ್ಯಾಮಲಾದೇವಿಯ ಪೂಜೆಯನ್ನು ಎಲ್ಲರೂ ಮಾಡಬಾರದು. ಆದ್ದರಿಂದಲೇ ಇದನ್ನು ಗುಪ್ತ ನವರಾತ್ರಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ತುಂಬಾ ಕಟ್ಟುಪಾಡುಗಳಿಂದ ಗುಪ್ತ ನವರಾತ್ರಿಯನ್ನು ಆಚರಿಸಬೇಕು. ಕಠಿಣ ನಿಯಮಗಳನ್ನು ಪಾಲಿಸಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕನಿಷ್ಠ ಮನಸ್ಸಿನಲ್ಲಿಯೇ ಶ್ಯಾಮಲಾದೇವಿ ಹಾಗೂ ಲಲಿತಾ ಅಮ್ಮನವರನ್ನು ಸ್ಮರಿಸಿಕೊಂಡು ಮೇಲೆ ತಿಳಿಸಿದ ಮಂತ್ರವನ್ನ ಹೇಳಿಕೊಳ್ಳಿ ಅಥವಾ ಶ್ಯಾಮಲ ದಂಡಕ ಹಾಗೂ ಶ್ಯಾಮಲ ಸಹಸ್ರವನ್ನು ತಪ್ಪದೆ ಹೇಳಿಕೊಳ್ಳಿ. ಮಾಘ ಮಾಸದಲ್ಲಿ ಗುಪ್ತ ನವರಾತ್ರಿ, ರಥಸಪ್ತಮಿ, ಶ್ರೀ ಪಂಚಮಿ ಅಥವಾ ವಸಂತ ಪಂಚಮಿ, ಭೀಷ್ಮಾಷ್ಟಮಿ, ಜಯ ಏಕಾದಶಿ, ಮಾಘ ಮಾಸದಲ್ಲಿ ಬರುವ ಭಾನುವಾರಗಳು ಹಾಗೂ ವಿಶೇಷವಾಗಿ ಶಿವರಾತ್ರಿಯ ದಿನಗಳು ಬರುತ್ತವೆ. ಜನವರಿ 23ನೆಯ ತಾರೀಕು ಶ್ರೀ ಪಂಚಮಿ ಬಂದರೆ ಜನವರಿ 26ನೆಯ ತಾರೀಕು ರಥಸಪ್ತಮಿ, ಜನವರಿ 29ನೆಯ ತಾರೀಕು ಭೀಷ್ಮ ಏಕಾದಶಿ, ಫೆಬ್ರವರಿ 1ನೆಯ ತಾರೀಕು ಮಾಘ ಪೌರ್ಣಮಿ, ಕೊನೆಯದಾಗಿ ಫೆಬ್ರವರಿ 15ನೆಯ ತಾರೀಕು ಮಹಾಶಿವರಾತ್ರಿ ಪರ್ವದಿನಗಳು ಬರುತ್ತವೆ. ಮಾಘ ಮಾಸದ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ಜೈ ಮಾಧವ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.